ಬಿಂದುಗೆ ಹತ್ಯೆಯ ಬಡಿತ ಜೋರಾಗಿತ್ತು. ಅವನ ಅಂತಿಮ ಪರೀಕ್ಷೆಗಳು ಸಮೀಪಿಸುತ್ತಿದ್ದವು. ಉತ್ತಮ ಅಂಕಗಳನ್ನು ಗಳಿಸಬೇಕೆಂಬ ಪಹಿ ಪುಸ್ತಕಗಳನ್ನು ಓದತೊಡಗಿದ. ಅವನ ಕುಟುಂಬ ಮತ್ತು ಸಮುದಾಯದ ನಿರೀಕ್ಷೆಗಳ ಭಾರ ಅವನ ಎಲೆಯ ಭುಜಗಳ ಮೇಲತ್ತು. ಕರ್ನಾಟಕದ ಕರಾವಳಿಯಲ್ಲಿರುವ ಉಡುಪಿಯ ಪುಟ್ಟ ಪಟ್ಟಣದಲ್ಲಿ ಬಿಂದು ವಾಸಿಸುತ್ತಿದ್ದ. ಉಡುಪಿ ತನ್ನ ಪ್ರಾಚೀನ ದೇವಾಲಯಗಳು ಮತ್ತು ಜನರ ಆತ್ಮೀಯತೆಗೆ ಹೆಸರುವಾಸಿಯಾಗಿದೆ. ಇದು ಸಂಪ್ರದಾಯ ಮತ್ತು ಸಾಮುದಾಯಿಕ ಭಾವನೆಗಳಿಂದ ತುಂಬಿರುವ ಪಟ್ಟ. ಒಂದು ಸಂಜೆ ಇಡೀ ಪಟ್ಟಣವು ವಿಶೇಷ ಪ್ರಾರ್ಥನೆಗಾಗಿ ಒಟ್ಟುಗೂಡಿತು. ಉಡುಪಿಯ ಹತ್ಯೆಯ ಭಾಗದಲ್ಲಿರುವ ಶ್ರೀ ಕಚ್ಚನ ದೇವಾಲಯದಲ್ಲಿ ಇದು ನಡೆಯಿತು. ಭಕ್ತಿಯ ಅಲೆಯಲ್ಲಿ ಸಿಲುಕಿದ ಬಿಂದು ತನ್ನ ಮೇಲೆ ಶಾಂತತೆಯ ಭಾವನೆ ಇಳಿಯುವುದನ್ನು ಅನುಭವಿಸಿದ. ಲೆಬಂದವಾದ ಮಂತ್ರಗಳು, ಕುಪ್ಪದ ಸುವಾಸನೆ ಮತ್ತು ಸಾಮೂಹಿಕ ಪ್ರಾರ್ಥನೆಗಳು ಮಾಂತ್ರಿಕ ವಾತಾವರಣವನ್ನು ಸೃಷ್ಟಿಸಿದವು. ಬಿಂದು ತನ್ನ ಪರೀಕ್ಷೆಗಳಿಗೆ ಆಶೀರ್ವಾದವನ್ನು ಬೇಡುತ್ತಾ ಕಣ್ಣುಗಳನ್ನು ಮುಚ್ಚಚಿದ. ಅವನು ಹೊಸ ಚೇತನೆ, ಹೊಸ ಉದ್ದೇಶವನ್ನು ಅನುಭವಿಸಿದ. ಆ ರಾತ್ರಿ ಬಿಂದು ಮನೆಗೆ ನಡೆದುಕೊಂಡು ಹೋಗುವಾಗ ಅವನಿಗೆ ಆಳವಾದ ಒಂದು ವಿಷಯ ಅರಿವಾಯಿತು. ಉಡುಪಿ ಕೇವಲ ಒಂದು ಪಟ್ಟಣವಲ್ಲ, ಅದು ಒಂದು ಭಾವನೆ. ಇದರ ಪ್ರಶಾಂತ ಕಡಲ ತೀರಗಳು, ಪ್ರಾಚೀನ ದೇವಾಲಯಗಳು ಮತ್ತು ಜೀವನದ ಸಮಯಲ್ಲಿಯೂ ಶಾಂತಗೊಳಿಸುವ ಪರಿಣಾಮವನ್ನು ಬೀರುತ್ತದೆ. ಆ ವಿಶೇಷದ ಭಾಗವಾಗಿರುವುದಕ್ಕೆ ಅವನು ಕಥೋಜೋನಾಗಿದ್ದನು. ಆಧ್ಯಾತ್ಮಿಕತೆ ಮತ್ತು ತುಸರತೆ ಹೊಂದವಸ್ಮಿ. ಉಡುಪಿ ಯಾವಾಗಲೂ ತನ್ನ ಆಧಾರಸ್ತಂಭೆಂದು ಅವನಿಗೆ ತಿಳಿದಿತ್ತು. ತನ್ನ ಮೇಜಿನ ಬಳಿ ಹಿಂತಿರುಗಿ ಬಿಂದು ಹೊಸ ಉತ್ಸಾಹದಿಂದ ತನ್ನ ಪುಸ್ತಕಗಳನ್ನು ತೆರೆದ. ಅವನು ತನ್ನ ಶಿಷ್ಟಕಕ್ಕೆ ತಾನೇ ಅಲ್ಲ, ತನ್ನ ಸಮುದಾಯದ ಆಶೆಗಳು ಮತ್ತು ಕನಸುಗಳಿಗಾಗಿಯೂ ಕಪಿಲವಾಗಿ ಅಧ್ಯಯನ ಮಾಡುತ್ತಿದ್ದ. ಅವರನ್ನು ಹೆಮ್ಮೆ ಪಡುವಂತೆ ಮಾಡಲು ಬೇಸಿದ್ದ. ಉತ್ತಮ ಅಂಕಗಳನ್ನು ಗಳಿಸುವ ಉಜ್ವಲ ಭವಿಷ್ಯದ ಕನಸು ಕಂಡ. ತನ್ನ ಪಟ್ಟಣದ ಆಶೀರ್ವಾದ ಮತ್ತು ತನ್ನದೇ ಆದ ಕಠಿಣ ಪರಿಶ್ರಮದಿಂದ ಅವನು ಏನನ್ನೂ ಸಾಧಿಸಬಲ್ಲೆ ಎಂದು ಬಿಂದುಗೆ ತಿಳಿದಿತ್ತು.